ಏನು ಹೈಟ್ ಆಗ್ತದ ಭಾಳ ಹಾರಿಸ್ಕೊಡ್ಬಾರ್ದು, ಹಾರಿಸ್ತದ ಇಲ್ಲಂದ್ರೆ ನೋಡ್ರಿ. ಎರಡು ಮುದುಕರ ಮಕ್ಕಳಕತ್ತವ. ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗೈತಿ. ಇಲ್ಲಿ ಬಂದ್ರೆ ಇವರೆಲ್ಲರೂ ಬಾಂಡೆ ತೊಳೆಯಕತ್ತಾರ, ಎಲ್ಲರೂ ಊಟ ಆಗೈತಿ. ಇಲ್ಲಿ ನೋಡಿದ್ರಿ ಈ ಆಸಾಮಿ ಕುಂತೈತಿ. ಬರೀ ಡ್ಯಾನ್ಸ್ ಮಾಡ್ತೀನಿ ಅಲ್ಲಕತ್ತಾನ ಈ ಸದ್ದ. ಬ್ಯಾಡ್ಲೆ ಸುಮ್ಮಕ್ಕು ಅಂತೀನಿ, ಬರೀ ಡ್ಯಾನ್ಸ್ ಮಾಡ್ತೀನಿ ಅಂತ ನೀ ಸದ್ದ ಮಕ್ಕರಲ್ಲಿ ಅಂತ ಹೇಳ್ತೀನಿ. ಅಲ್ಲ ಬರ್ರಿ ನೋಡ್ರಿ, ಇವೆಲ್ಲ ನಾಳೆಗೆ ಹಂದ್ರೆ ಹಾಕೋದಕ್ಕಂತೆ ತಂದಿಟ್ರ. ನಮ್ಮ ಸೈಡ್ ಹೆಂಗೆ ಹಂದ್ರೆ ಹಾಕ್ತಾರೆ ಅನ್ನೋದು ಸಾಧ್ಯವಾದ್ರೆ ವಿಡಿಯೋ ತೊಗೊತೀನಿ. ಎಲ್ಲರೂ ಬರೀ ಮಕ್ಕಳಿಗೆ ಬರ್ದಾಡಕತ್ತಾರ ನೋಡ್ರಿ ಇವರು. ನಮಗೆ ನಿದ್ದೆ ಬರಲಾಗ್ಯದ, ಈಗ ಕೆಲಸ ಭಾಳವ. ಯಾವ ಹನಿ ಬೀಳ್ತಾವ ಯಾವ ಅಲ್ಲಿ ಡಬ್ಬಕ್ಕಿದ್ರ ಅಲ್ಲಿ ಅದ ಇಲ್ಲಿ ಇಲ್ಲ ಅಂದ್ರೆ ಇದು ಅರ್ಥ ಲಗ್ನ ಇವ್ರ ಮನೆಗೆ ಬರ್ಬೇಕಂತ ಬರ್ಲಕತ್ತದ ಅದು ಮಳೆ. ಅನಿತಾ ಇವ್ರ ಮನೆ ಮುಂದೆ ಲಗ್ನ ಅದ ಬರ್ಬೇಕಂತ ಬರಕತ್ತೈತೆ ಅದು. ವೀರೇಶನ್ ಮದುವೆ ಹೊಂಟೈತೆ ಅದು. ಈ ಕಡೆ ಒಳ್ರಿ ಒಂಜರ ಮಾಡಿ ತೋರಿಸಿ ಒಂಜರ. ಈ ಕಡೆ ಒಳ್ಳು ಯವ್ವ ನೋಡ್ರಿ ಎಟ್ಟು ಬಡ್ಕೊಂಡ ಕೂಕಮ್ಮ. ಕಲ್ಲೋಡಿ ಹಣಿ ತುಂಬಿ ಅದ ಕಲ್ಲೋಡಗ ಕೂಕ್ ಮಚ್ಚಕ್ಕೆ ಹೋಗಿದ್ದಲ್ರಿ ಎಲ್ರಿಗೆ ಮದ್ವೆಗೆ ಹೇಳಕ್ಕೆ ಹೋಗಿದ್ಲು. ನೋಡ್ರಿ ನಮ್ಮ ಕೆಲಸ ನಾವು ಮಾಡಮ್ಮ. ಹಿಂಗೈತೆ ನೋಡ್ರಿ. ಇಲ್ಲೊಂದು ಪೆಂಡಲ್ ಹಾಕ್ಯಾರ, ಅಲ್ಲಿ ದೇವಸ್ಥಾನದಾಗ ಎಲ್ಲ ಡೆಕೋರೇಷನ್ ಎಲ್ಲ ಚಂದ ಮಾಡ್ಲಕತ್ತಾರ. ಮ್ಯಾಗಿದ್ರೆ ಹನಿ ಉದ್ರಕತ್ತೈತಿ ನೋಡ್ರಿ. ಅಂತ ಇದು ಅಂತೀರಿ ಮಳೆ ಬರಕತ್ಬಿಟ್ಟೈತಿ. ಏನಂತ ಯಾಕೆ ಹೆಂಗೆ ಕಾಣ್ಲಕತ್ತದ? ಹೆಂಗೆ ಕಾಣ್ಲಕತ್ತದ ಜಾನಕಾಯಿ? ಬೇಕಾದಂಗ ಆರ್ಕೆಸ್ಟ್ರಾ ನಾವೇ ಆಗ್ತೀವಿ. ಹಾಡೊಂದು ಹಾಡಬೇಕು. ಇಲ್ಲಲೇ ಎಲ್ಲರೂ ನಿನ್ನೆ ನೆಕ್ಸ್ಟ್ ಟೈಮ್ ನಮಗೆ ಕರೆಸ್ಬೇಕು ಆ ಥರ ಹಾಡು. ಕರೆಂಟ್ ಹೋಯ್ತು ಯಾಕಡೆ ಅಂದಿಲ್ಲ ನೀನು. ಯಾರು ಆಡಿತ್ತದು? ಚಲೋ ಆಡ್ಯಾರಲ್ಲ. ಕರೆಂಟ್ ಹೋಯ್ತು ನೋಡ್ರಿ. ಬರೀ ಹಿಂಗೆ ಮಾಡಕತ್ತೈತಿ, ಅದ್ರಾಗ ಹನಿ ಉದ್ರಾಕತ್ತೈತಿ. ಕರೆಂಟ್ ಹೋಗೋದು ಬರೋದು ಮಾಡಕತ್ತೈತಿ. ಯಪ್ಪ ಅದು ಲೈನ್ ನಿಂದ್ರಲ್ಲಾಗ್ಯದ. ಅವರೆಲ್ಲ ಹಾಕಕತ್ತಾರ, ಫಾಲ್ಟರ್ ಆಗತ್ತೈತಿ, ಲೈನ್ ನಿಂದ್ರಲ್ತದು. ಪಾಪ ಅವ್ರವ್ರು ಏನು ಮಾಡ್ಬೇಕು. ನಮ್ಮ ಕಲ್ಲಿ ಡಬ್ಬ ಹೊಡಿತಾಳ, ಮ್ಯಾಗ ಪನ್ನೊಳಗೆ ನೀರು ಬರ್ತದೆ. ಇಲ್ಲ ಅದು ಬಟ್ಟೆ ಒಳಗೆ ನೀರು ಇಳಿತದ ಅಲ್ಲಿ ಕೆಳಗೆ. ಕೂಸ್ಕೊಳ ನಮ್ದು ಹವಾಜ್ ಹಿಂಗೆ ಆಗಲ್ಲ. ನಮ್ದು ಹವಾಜಿ ಆಗಲ್ಲ ನಮ್ದು. ನಾ ಸಿಂದಗಿ ಹಚ್ಚಕ್ಕೆ ಹಾರ ನೋಡವ್ರು. ಏನೋ ಸಿಂದಗಿ ಹಚ್ಚಕ್ಕೆ ಯಾರು ನನಗೆ ಅನ್ಸಿ ಮಟ್ಟಿ. ಹಚ್ಚಲೇ ಫೋನ್ ಶಿವು ಹಚ್ಚು ಫೋನ್ ಹಚ್ಚ. ನಾ ಹೇಳಿಲ್ಲ ದೇವ್ರಿಗೆ ಇಬ್ಬರು ದಾಟಿರ್ತಾರೆ, ಸಿಂದಗಿ ಹಚ್ಚಕ್ಕೆ ಇರ್ತಾರೆ. ಕನ್ನೊಳ್ಳಿ ಇರ್ಬೋದು. ಹಂಗ್ಯಪ್ಪ ಯಾಕಪ್ಪ ಯಾಕೆ ಹೆಂಗಲ್ಲಕತ್ತಿಲ್ಲ ನನ್ನ ಮಗನಿಗೆ? ಹೊರಗೆ ಕೂತ್ ಮಾತಾಡು, ಒಳಗೆ ಕೂತ್ ಮಾತಾಡು. ಯಾಕ ನಿನ್ನಟ್ಟು ಬಡ್ಡ ಬಡ ಲೋಪವ. ಟಾರ್ಚ್ ಹಿಡಿಯೋ, ನಾವು ಹೋತ್ನಿ ಒಳಗೆ ಟಾರ್ಚ್ ಹಿಡಿಯೋರಿಗೆ. ಒಂದಿನ ರೀ ಒಂದು ಸ್ವಲ್ಪ ರೀ ಚಾರ್ಜ್ ಇಟ್ಕೋತಿದ್ದೆ. ಅದ್ರ ಬರೀ ಸ್ವಿಚ್ ಅಪ್ ಮಾಡೋ ಆಗಕ್ಕೆ ಬಂದಿರ್ತದೆ. ಯಾವತ್ತು ನೋಡಿದ್ರೆ ನಾವು ಸ್ಟ್ಯಾಂಡ್ ಮ್ಯಾಗ ಕುಂತಿದ್ದೆ, ಕಸ್ಕೊಂಡು ಕೂತ್ ನೋಡಿಕಿ ಆ ಜಗತ್ತ. ಅಯ್ಯೋ ಬೇಕತ್ತ ಕೊಟ್ಟು ತೊಯ್ತೈತೆ ನೋಡ್ರಿ. ಅತ್ತ ಮಳೆ ಹನಿ ಬಿದ್ದವ ಅದಕ್ಕೆ. ತಾದ್ರೆ ಅಟ್ಟಿ ಹತ್ರ ಕೂತಾನ ರಾವಣ. ಹೋಗಿ ಯಾರ ಅಂಗಡಿ ಕಳೆದು ಬರ್ತೀನಿ.
ಆ ಚಾಪಿ ತೆಗಿ ಮೊದಲು ಅದನ್ನು. ಕರೆಂಟ್ ಏಟು ಬರೋದು ಏಟು ಹೋಗೋದು, ಏಟು ಬರೋದು ಏಟು ಹೋಗೋದು. ಹೌದು, ಸಮಾಧಾನಕ್ಕೆ ಸುಮ್ಮ ಸ್ವಲ್ಪ ಅವತ್ತು ಕರೆಂಟ್ ಮತ್ತೆ ನಾವು ಸಣ್ಣದಾಗ ಏನು ಮಾಡ್ತಿದ್ವಿ ಗೊತ್ತಾ, 1ರಿಂದ 100 ಎಣಿಸ್ಬೇಕು. ಅದು ಹರ್ಚಕ್ಕ ದಾರ ಹತ್ತಿರ್ಬೇಕು. ಅದು ಸಂಡೇ ಆಯ್ತಾರ ದಿನ ಇಲ್ಲ, ಅದೇ ಎಷ್ಟು ಮಜಾ ಇರ್ತಿತ್ತು ಗೊತ್ತಾ. ಅದು ರವಿವಾರಕ್ಕೊಂದಿನ ಅಷ್ಟೇ ಸಿನಿಮಾ ಹಾಕ್ತಿದ್ರು. DD1 ಚಂದನ, ನಾಡಿಗೆ ನಾಡಿ ಚಂದನ ಚಂದನ ಚಂದನ, ಕಲೆ ಸಂಸ್ಕೃತಗಳ ವಿದ್ಯಾರಣ್ಯ. ಭಾರಿ ಇರ್ತಿತ್ತು ಅದು ಹಾಡು. ಅದು ಹಾಡು ಬಂತಂದ್ರೆ ನಾವು ಹಾಡೋಕೆ ಚಾಲು ಮಾಡೋರು ಅವ್ರು ಸಣ್ಣದಿದ್ದಾಗ. ಆದರೆ ಈಗ ನಮ್ಮ ಹಾಡೊಂದು ಹಾಡಬೇಕು, ಅದು ಯಾರು ಕೇಳಂಗಲ್ಲ, ಹಂಗೈತೆ ನಮ್ಮ ಹಾಡು. ದಾಳಿ ಒಡ್ಲಿ DJ ಹೋಗಪ್ಪ. ಅವಾಗಿಂದ ಎಷ್ಟು ಖುಷಿ ಇರ್ತಿತ್ತು, ಎಷ್ಟು ಅಂದ, ಎಷ್ಟು ಚಂದ. ಕೇಳಕ್ಕೆ ಕುಂತ್ರೆ ಎಷ್ಟು ಸೊಗಸು ಇರ್ತಿತ್ತು. ಈಗ ಎದ್ದು ಯಾವಾಗಾರ ಹೋತ್ನಪ್ಪ ಆ ಕಡೆ ನಂಗೆ ಆಗ್ಬಿಟ್ಟಿರ್ತೈತಿ. ಅವಾಗಿನ ಹಾಡುಗಳು ನಾವು ಅಡ್ವರ್ಟೈಸ್ಮೆಂಟ್ ಏನಾರ ಬರ್ತವೆ ನಾವು ಅಂತಿದ್ದೆವು. ಅದಕ್ಕೆ ಮೊದಲು ನಾವೇ ಅಂತಿದ್ದೆವು ಅಡ್ವರ್ಟೈಸ್ಮೆಂಟ್ ಬಾಯ್ಪಟ್ ಮಾಡಿಬಿಟ್ಟಿದ್ದೇವೆ ನಾವು. ಬಂತಪ್ಪ ತಂಬಯಪ್ಪ, ತೊಳಿಲ ಕೆಲವು ಇಟ್ಕೊಂಡು ಕೂತಾರೆ. ತಂಬಯಪ್ಪ ಪುಡಿ ಪಲ್ಯ. ಏಟು ಉಳ್ದು ನೋಡಮ್ ಉಳ್ದದಲ್ಲ ಅವು ಮಸ್ತ್ ಮಸಾಲೆ ಗಿಸಾಲೆ ಹಾಕಿ ಮಾಡಿರ್ತಾರೆ. ಅವನಿಗೆ ಅಂತ ಕರ್ಕೊಂಡು ಹೋಗ್ಬೇಕಿಲ್ಲ ಎಲ್ಲಿ ಬಿಡ ಕಾಲಕ್ಕೆ ಈ ಕಡೆ ಬಿಡ ಅಪ್ಕಿಲಿ. ಆಯ್ತಾ, ಎಲ್ಲರೂ ಊಟ ಮಾಡಿದ್ರೆ? ಅದೆಲ್ಲ ತರಕಾರಿ ಹೋಳೋದು ಅದು ಮಾಡಿದ್ರೆ ಅದು ಪ್ಲೇಟು ಕೂಡ ಅಲ್ಲಿ ಅದು ಪಲ್ಯ ಏನದ ತೆಗೆದು ಹಾಕಿ ಬರ್ತೀನಿ. ಅವರಿಗೆ ಅದಿಟ್ಟು 1000 ಕೊಡ್ಲೇ ಯವ್ವ ಸೊಟ್ಟ, ಅದಿಟ್ಟು 1000 ಕೊಡ್ಲೆ. ನಾ ಈ ಕತ್ಲತ್ತಂದು ನಿಮ್ಗೆ ನಾವು ಒಳಗೆ ಬಂದಂದ್ರೆ ನನಗಲ್ಲಿ ತಗೋ ಒಳಗೆ ಅದು ಪಲ್ಯ 1000ಕ್ಕೆ ಹಾಕಿ ಬರ್ತೀನಿ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಎಲ್ಲರೂ ಸೇರಿಬಿಟ್ಟು ಹಂದ್ರ ಹಾಕ್ತಾಯಿದ್ದಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನೋಡಿರಿ, ಅದು ನಿಮ್ಮ ಸೈಡೆಲ್ಲ ಹೇಳ್ಬೇಕಂದ್ರೆ ಮದುವೆ ಚಪ್ರ ಅಂತೀರಲ್ವ, ನಮ್ಮ ಕಡೆ ಹಂದ್ರ ಅಂತೀವಿ. ಮದುವೆ ದಿನ ಬೆಳಗ್ಗೆನೇ 5 ಗಂಟೆ ಸುಮಾರು ಬೆಳಗ್ಗೆ ಜಾವ ಹಂದ್ರ ಹಾಕಕತ್ತಾರೆ ನೋಡಿರಿ. ಅಂದ್ರೆ ಇದು ಹಂದ್ರ ಹಾಕೋದಕ್ಕೆ 5 ಜನ ಸೇರಿ ಹಾಕ್ತಾರೆ. ಸೋದರ ಮಾವದಿರು ಹಾಕ್ತಾರೆ, ಇಲ್ಲ ಹಳೆಯಂದ್ರೆ ಹಾಕ್ತಾರೆ. ಇಲ್ಲಿ ಯಾರ್ಯಾರಪ್ಪ ಅಂದ್ರೆ ನಮ್ಮ ಯಜಮಾನ್ರು ಮತ್ತು ತಂಗಿ ಯಜಮಾನ್ರು ಮತ್ತು ನನ್ನ 2 ಮಕ್ಕಳು, ಆಮೇಲೆ ಸೋದರ ಮಾವ ಒಬ್ಬರು ನೋಡಿರಿ. ಈಗೇನು ಟೋಪಿ ಮನುಷ್ಯ ಒಬ್ಬರು ಈಚೆ ಕಡೆ ಅದರಲ್ರಿ, ದೋತ್ರದ ಮನುಷ್ಯ, ಅವರು ನಮಗೆ ಸೋದರ ಮಾವ ಆಗ್ಬೇಕು ನೋಡಿರಿ. ಅಂದ್ರೆ ಹುಡುಗನಿಗೆ 3 ಜನ ಮಾವಂದಿರು, 2 ಹಳೆಯಂದಿರು, ಅಂದರೆ 5 ಜನ ಸೇರಿಬಿಟ್ಟು ಮದುಮಗನಿಗೆ ಆಗ್ಬೇಕ್ರಿ. ಒಟ್ಟಿನಲ್ಲಿ ಮದುಮಗನಿಗೆ ಸೋದರ ಮಾವದಿರು ಹಾಕಬೇಕು, ಇಲ್ಲ ಸೋದರ ಹಳೆಯದಾರ ಹಾಕಬೇಕು. ಮಾವದೇರು ಮತ್ತು ಹಳೆಯದಾರು ಕೂಡಿ 5 ಜನ ಸೇರಿಬಿಟ್ಟು ಹಂದ್ರ ಹಾಕಿದಾರೆ ನೋಡಿರಿ. ಅದು ನಮ್ಮ ಕಡೆ ಈ ಥರ ಪದ್ಧತಿ ಇರ್ತೈತಿ. ಆದ್ರೆ ನಾನು ಹುಡುಗರು ಕೈ ಕೊಟ್ಟಿದ್ದೇನೆ ರೀ. ಬೆಳಗ್ಗೆ ಜಾವ ನಾವು ಮನ್ಯಾಗ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ ಅಲ್ಲಿ, ಹೀಗಾಗಿ ಮಕ್ಳ ಕೈ ಕೊಟ್ಟಿದ್ದೆ. ಯಾರು ವೀಡಿಯೋ ಮಾಡ್ಯಾರ ಇವರೇ ಮಾಡ್ಯಾರ ನೋಡಿರಿ. ಅಂದ್ರೆ ಇನ್ನೂ ಸ್ವಲ್ಪ ಹಂದ್ರದ ಹಿಂದ್ಗಡೆ ಏನೇನೋ ಬರೀತಾರೆ, ಬಾಸಿಂಗ ಶಾಸಿ ಅದು ಏನೇನೋ ಬರೀತಿರ್ತಾರೆ ರೀ. ಅದನ್ನು ಬರೆಯೋದನ್ನು ತೊಗೋಬೇಕಾಗಿತ್ತು. ಅದು ಕೂಡ ವೀಡಿಯೋ ತೊಗೊಂಡಿಲ್ಲ, ಮಿಸ್ ಆಗೈತಿ. ಸಾಧ್ಯ ಎಷ್ಟಾಗುತ್ತಾ ಅಷ್ಟು ವೀಡಿಯೋ, ಮಕ್ಕಳು ಎಷ್ಟು ವೀಡಿಯೋ ಮಾಡ್ಯಾರ ಅಷ್ಟು ವೀಡಿಯೋ ಮಾತ್ರ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಆದಷ್ಟು ವಿಡಿಯೋ ಪೂರ್ತಿ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗೆಲ್ಲ ನಾವು ಮಾಡ್ತೀವಿ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟೇ ಸ್ನೇಹಿತರೆ.
ಇನ್ನೂ ವಿಡಿಯೋಸ್ ಬರೋವಿದ್ದಾವೆ. ಅಂದರೆ ಫೋಟೋಗ್ರಾಫರ್ನೆಲ್ಲ ಕರೆಸಿದ್ವಲ್ಲ, ವಿಡಿಯೋಸ್ ಅವ್ರ ಕಡೆಯಿಂದ ರಿಲೀಸ್ ಮಾಡ್ಕೊತೀನಿ ನಾನು, ಪೆನ್ ಡ್ರೈವ್ ಒಳಗೆ ಕೊಡ್ತೀನಿ ಅಂತಿದ್ದಾರೆ. ಅವ್ರು ಬಂದಮೇಲೆ ಇನ್ನೂ ಕ್ಲಿಯರ್ ಇರ್ತೈತಲ್ವ, ಆವಾಗ ಫುಲ್ 1 ಅವರ್ದು ವಿಡಿಯೋ ಪೂರ್ತಿ ಮಾಡಿ ನಾನು ನಿಮ್ಗೆ ಹಾಕ್ತೀನಿ ಅಂತ. ಇನ್ನೂ ಒಮ್ಮೆ ಮತ್ತೆ ನೋಡಿರಂತ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಏನಾದರೂ ಸ್ವಲ್ಪ ಶೇಕ್ ಆಗಿದ್ದರೆ, ಬ್ಲರ್ ಬಂದಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಇದು ನೋಡ್ರಿ, ಸುಣ್ಣ ಬೇಕೇನು? ಸುಣ್ಣನೂ ಬೇಕು. ಆಯ್ತು, ನೀರು ಏನು ಬರೀ ಒಂದು ಹಿಂಗೆ ಮಾಡಿ 4 ಮೂಲಿಗೆ ಒಂದೊಂದು 5 ಬರೋದು ಬಿಡಮ್ಮ. ಅದಕ್ಕೆ ನೇಮ ಐತಲ್ರಿ, ನೇಮ ಮಾಡ್ಬೇಕಾಕಿ. ಅರಿವಿ ಕೊಡು. ತಮ್ಮ ಮನೆಗೆ ಅರಿವಿ ನೋಡಿಲ್ಲ ಸುಮ್ಮನೆ ಅದಕ್ಕೆ ಅಲ್ಲಿ ಹಚ್ಚಕ್ಕಲ್ಲ ಇದು ಮಾಡ ಕಡಿ ಇಲ್ಲ ಕಟ್ ಮಾಡಕ್ಕಮ್ಮ. ಇದು ವೈಟಿನ ಕೆಳಗೆ ಕೊಡ್ತೀನಿ, ಏನು ಬೇಕಾದ್ರೆ ಹೇಳ್ರಿ. ಯಾವ್ದು ನೀನು ಆ ಕಡೆ ನಿಂದು. ನೋಡ್ರಿ ಜರ ಈ ಕಡೆ ನೋಡ್ರಿ, ಹಿಂಗೆ ನೋಡ್ರಿ, ಈ ಕಡೆ ನೋಡ್ರಿ ಸ್ವಲ್ಪ. ಸ್ವಲ್ಪ ಈ ಕಡೆ ನೋಡ್ರಿ, ನೋಡ್ತಾರ ನೋಡ್ರಿ, ಈ ಕಡೆ ನೋಡ್ರಿ, ಕೈ ಹಿಡಿದು ಈ ಕಡೆ ನೋಡ್ರಿ, ಆ ಕಡೆ ಫೋಟೋ ಕಡೆ ನೋಡ್ರಿ. ಇದು ನಾವು ಬೇಕಾಗಿ ನೋಡ್ರಿ ಇದಲ್ರಿ, ಇನ್ನೊಂದ್ಸಲ ನೋಡ್ರಿ, ಈಗ ನೋಡ್ರಿ ಸ್ವಲ್ಪ. ನೀವಿಬ್ರು ಕೈ ಹಚ್ಚ್ರಿ, ನೀವಿಬ್ರು ಕೈ ಹಚ್ಚ್ರಿ. ಆ ಕ್ಯಾಮ್ರಾಕ್ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಮಾವ ನೀವು ಕೈ ಹಚ್ಚ್ರಿ, ಆಕಾಶ್ ಒಬ್ಬ ಕೈ ಹಚ್ತಾರ, 4 ಜನ ಹಾಕಿರಿ, ಅವ್ನಿಗೆ ಟೆಪ್ಪಿ ಕೊಡು ಮಾಮ. ನೀವು ಕೈ ಹಚ್ಚ್ರಿ ಮಾಮ, ನೀವು ಕೈ ಹಚ್ಚ್ರಿ, ನಿಮ್ಮ ಪಪ್ಪ ಹಚ್ತಾರ. ಅವನಿಗೆ ಒಬ್ಬ ನೀವು ಕೊಡ್ರಿ, ಸಣ್ಣವನಿಗೆ 5 ಜನ ಹಾಕಿರಿ. ಅಲ್ಲಿ ಹತ್ತಿರ ಅಲ್ರಿ, ತಡಿ ನೀನು ಇಲ್ಲಿ ಬಾ, ಸರಿ ಆಮೇಲೆ ಏನು ಮಾಡಕ್ಕೆ. ಇಲ್ಲಿ ನೋಡ್ರಿ, ಮತ್ತೊಂದು ಎಷ್ಟು ಏನ್ ಬರಿಬೇಕು ಹೇಳಿ ಮಾಮಲ್ಗೆ ಸ್ವಲ್ಪ ಓಕೆ ಸ್ನೇಹಿತರೆ, ಇವಾಗ ನೋಡಿ ಅಪ್ಪ ಅಮ್ಮನಿಗೆ ಬಟ್ಟೆ ಮಾಡೋದು ಅಂದರೆ ಮದುಮಕ್ಕಳಿಗೆ ಎಣ್ಣೆ ಅರಿಶಿನ ಹಚ್ಚೋದಕ್ಕಿಂತ ಮುಂಚೆನೇ ಅವ್ವನಿಗೆ ಉಡಿ ತುಂಬಬೇಕು. ಯಾಕಂದ್ರೆ ಮದುಮಕ್ಕಳ ತಾಯಿಗೆ ಉಡಿ ತುಂಬೋದು ನಮ್ಮ ಕಡೆ ಸಂಪ್ರದಾಯ ಐತೆ ನೋಡ್ರಿ. ಇಬ್ಬರಿಗೆ ಬಟ್ಟೆ ಮಾಡಬೇಕು.
ಹೀಗಾಗಿ ಬಟ್ಟೆ ಮಾಡ್ತಾಯಿದ್ವಿ. ಅದು ವೀಡಿಯೋನೇ ಮಿಸ್ ಆಗಿಬಿಡ್ತು. ಯಾಕಂದ್ರೆ ಹುಡುಗರು ಒಬ್ರಿಗೊಬ್ರು ಕೆಲಸ ಸಿಕ್ಕಾಪಟ್ಟೆ ಇರೋ ಕಾರಣದಿಂದ ವೀಡಿಯೋ ತೊಗೊಳೋದಕ್ಕಾಗಿಲ್ಲ. ಅಪ್ಪ ಅಮ್ಮನಿಗೆ ಬಟ್ಟೆ ಮಾಡೋದು, ಆಮೇಲೆ ಮದುಮಕ್ಕಳೆಲ್ಲ ಕುಂತ್ಕೊಂಡು ತಾಳಿ ಪೋಣಿಸೋದಕ್ಕೆ ಒಂದು 4 ಕರ್ಮಣಿ ಹಾಕ್ತಾರಲ್ರಿ ಅದು, ಆಮೇಲೆ ಹುಡುಗಿಗೆ ಉಡಿ ತುಂಬ ಶಾಸ್ತ್ರ ಅಂದರೆ ಉಡಿ ತುಂಬೋದು, ಕುಂಕುಮ ಹಚ್ಚೋದು ಮಾಡಿದ್ವಲ್ಲ, ಅವು ಎಲ್ಲ ವೀಡಿಯೋಗಳು ಮಿಸ್ ಆಗಿದ್ದಾವೆ ಸ್ನೇಹಿತರೆ. ಆದಷ್ಟು ನಾನು ವೀಡಿಯೋ ಶೇರ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ಸದ್ಯಕ್ಕೆ ಎಷ್ಟು ವಿಡಿಯೋ ತೊಗೊಂಡಾರ ಮಕ್ಕಳು, ಎಷ್ಟು ವಿಡಿಯೋ ತೊಗೊಂಡ್ರಲ್ಲ ಅಷ್ಟು ಮಾತ್ರ ನಾನು ಶೇರ್ ಮಾಡ್ತೀನಿ ಇದರಲ್ಲಿ. ಏನಪ್ಪ ಅಂತಂದ್ರೆ, ಯಾಕಂದ್ರೆ ಮದುವೆ ಅಂದರೆ ಹಿಂಗೆ ನೋಡ್ರಿ, ಕೈ ಒಟ್ಟ ಪುರ್ಸತ್ತಿಗಿರಲ್ಲ ಯಾರಿಗೂ. ಕೈ ಪುರ್ಸತ್ತಿಗಿರೋದು ಇರಲಾರ್ದಕ್ಕೆ ವಿಡಿಯೋ ಅಷ್ಟೊಂದು ತೊಗೊಳೋದಾಗಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ತೊಗೊತಾರಲ್ಲ ಮಕ್ಕಳು. ಅವ್ರ ಕೈಯಲ್ಲೇ ಕೊಟ್ಬಿಟ್ಟಿದ್ದೆ ನಾನು ಮೊಬೈಲು, ಎಲ್ಲ ಅವ್ರ ಕೈಯಲ್ಲೇ ಕೊಟ್ಬಿಟ್ಟಿದ್ದೆ. ನನ್ನ ಹತ್ರ ಏನೂ ಇರಲಿಲ್ಲ ನೋಡಿರಿ. ಇವಾಗ ಮದುಮಕ್ಕಳಿಗೆ ತಾಳಿ ಪೋಣಿಸೋಕ್ಕಂತೆ ಕೊಡ್ತೀವಿ. ಅಂದ್ರೆ ನಾವೆಲ್ಲ ಆಲ್ರೆಡಿ ಪೋಣಿಸಿಟ್ಟಿದ್ದೆವು. ಶಾಸ್ತ್ರಕ್ಕಾಗಿ ಅವರು 4 ಕರ್ಮಣಿ ಹಾಕ್ಬೇಕಾಗಿರ್ತೈತಿ. ಅಂದ್ರೆ ಹುಡುಗ 5 ಹುಡುಗಿ 5 ಕರ್ಮಣಿ ಚಾಜಕ್ಕಂತೆ ಹಾಕ್ಬೇಕಾಗಿರ್ತೈತಿ ನೋಡಿರಿ. ಅಲ್ಲಿ ವಿಡಿಯೋ ತೊಗೊಳೋದು ಬಿಟ್ಟು ಇಲ್ಲಿ ನನ್ನ ಮಗ ಏನೈತಿ ಅಷ್ಟು ಎಲ್ಲ ಮನ್ಯಾಗ ಹೊಡೆಯಾಡಿ ವಿಡಿಯೋ ತೊಗೊಳಕತ್ತಾನೆ. ಹೆಂಗೆ ಇರ್ತಿರ್ಬೇಕು ರೀ ಮದುವೆ ಮನೆ ಅಂದ್ರೆ. ಇದು ದೇವ್ರ ಕೋಲಿ ನೋಡಿರಿ. ಆದಷ್ಟು ಅವ್ವ ಎಲ್ಲ ಒಟ್ಟು ಶುದ್ಧ ಮಾಡ್ಕೋತಾ ಇದ್ಲು. ಐನರಿಗೆ ಏನು ಬೇಕು ಏನಿಲ್ಲ ಅದನ್ನೆಲ್ಲ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು. ಓಕೆ ಸ್ನೇಹಿತರೆ, ಸಂಕ್ಷಿಪ್ತವಾದ ವಿಡಿಯೋ ಈ ಥರ ಇತ್ತು. ನಮ್ಮ ಮನೆ ದೇವರು ಇರ್ಬದ್ದೇವ್ರು ನೋಡಿರಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೆ ಕಮೆಂಟ್ಸ್